ಕೈ ಕಸಿ. ರಾಮಾಯಣ ನಾವು ಓದೇನ ನೀವು ಓದಿ. ಏನ್ ಸರ್? ಅದಕ್ಕೆ ಹೇಳುದು ಪ್ರವಚನ ಕೂತಾಗ ನಿದ್ದೆ ಮಾಡಬಾರ್ದು ಅಂತ ಹೇಳಿ. ಏನ್ ಹೇಳಿದ್ರಿ? ರಾಮಾಯಣ ಓದಿದ್ ನೀನ ಅದಕ್ಕೆ ಹೇಳುದು ಪ್ರವಚನ ಕೂತಾಗ ನಿದ್ದೆ ಮಾಡಬಾರ್ದು ಅಂತ ಹೇಳಿ. ಮೇನ್ ಇನ್ಫಾರ್ಮೇಶನ್ ತಪ್ಪಿಸ್ಕೊಂಡ್ಬಿಟ್ರ. ನೀವು ಪ್ರವಚನ ಕೊಟ್ಟಾಗ ಅವ್ರು ಸರಿ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳ್ತಿದ್ರಿ. ಅವ್ರು ಸರಿ, ನೀವು ತಪ್ಪು. सारी उम्र में जो कर जब बड़े आ रहा तेरे पीछे ये जिंदगी. ಸರಿಗಾಯ್ತು. ನನ್ನ ಮಗಂಗೆ ತಿಗಾಗಾಂಚಲಿ ಮಾಡಬಾರ್ದು ಯಾವತ್ತು ಲೈಫಲ್ಲಿ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಪೂಜಾರಿ ಆದ್ರೂ ಆಗಿ ಇನ್ನೊಂದಾದ್ರೂ ಆಗಿ ಲೈಫಲ್ಲಿ ತಿಗಾಗಾಂಚಲಿ ಯಾವಾಗ ಬರುತ್ತೋ ಮುಗೀತು. ನನಗೆಲ್ಲ ಗೊತ್ತಿದೆ, ನಾನೇ ದೊಡ್ಡ ಪುಡಂಗು ಅಂತ ಯಾವನ್ ಹೇಳ್ತಾನೆ, ಅವನು ಪ್ರೆಸಿಡೆಂಟ್ ಆದ್ರೂ ಆಗ್ಲಿ, ಪೂಜಾರಿ ಆದ್ರೂ ಆಗ್ಲಿ, ನಮ್ಮನ್ನ ಇನ್ನೊಬ್ಬ ಆದ್ರೂ ಆಗ್ಲಿ, ತಿಗಾ ಕೇಸ್ಕೊಂಡೇ ಕೇಸ್ಕೊಂತೀರ. ಒಳ್ಳೆ ಲೆಸನ್ ಇದು.